ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದ ಮೂರು ಪ್ರಮುಖ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳಿಗೆ ಅಧಿಕಾರದಲ್ಲಿ ಇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಹಾಗೆಯೇ ಜೆಡಿಎಸ್ ಕೂಡ ಕೇಂದ್ರ ಸರ್ಕಾರದಲ್ಲಿ NDA ಭಾಗವಾಗಿ ಜೆಡಿಎಸ್ ಕೂಡ ಅಧಿಕಾರದಲ್ಲಿದೆ. ಹಾಗಾಗಿ ಕರ್ನಾಟಕದ ಮೂರು ಪಕ್ಷಗಳು ಅಧಿಕಾರದಲ್ಲಿದ್ದರೂ ಕೂಡ ಈ ಮೂರು ಪಕ್ಷಗಳ ನಡುವಿನ ಒಳಜಗಳ ಮಾತ್ರ ನಿಲ್ತಾನೆ ಇಲ್ಲ. ದೋಸ್ತಿಯಲ್ಲಿ ದೊಡ್ಡ ಮಟ್ಟದ ಬೆಂಕಿ ಕಾಣ್ತಾ ಇದೆ. ಅಧಿಕಾರಕ್ಕಾಗಿ ದೋಸ್ತಿಯನ್ನ ಮಾಡಿಕೊಂಡ್ರು ಅನ್ನೋ ಕಳಂಕದ ಮಧ್ಯದಲ್ಲೇ ಕುಮಾರಸ್ವಾಮಿ ಅವರಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿತ್ತು ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ, ಮೋದಿಯವರ ಸಚಿವ ಸಂಪುಟದಲ್ಲಿ. ಅಷ್ಟೊಂದು ದೊಡ್ಡ ಸ್ಥಾನ ಸಿಕ್ಕರೂ ಕೂಡ ಕುಮಾರಣ್ಣ ಯಾಕೋ ಸಮಾಧಾನವಾಗಿಲ್ಲ. ದೋಸ್ತಿಯಲ್ಲಿ ಬೆಂಕಿ ಬಿದ್ದಿದೆ. HD ಕುಮಾರಸ್ವಾಮಿ ಲೆಕ್ಕ ತಪ್ಪಿದ್ಯಾಕೆ, ಯಡಿಯೂರಪ್ಪ ಉಲ್ಟಾ ಹೊಡೆದಿದ್ಯಾಕೆ? ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾನು ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದ ಬಿಜೆಪಿ ಮತ್ತು JDSನಲ್ಲಿ ಮೈತ್ರಿ, ದೋಸ್ತಿ, ಈ ದೋಸ್ತಿಯಲ್ಲಿ ಈಗ ಕುಸ್ತಿ ಶುರುವಾಗಿದೆ. ಯಡಿಯೂರಪ್ಪನವರು ಉಲ್ಟಾ ಹೊಡೆದ್ರು ಅನ್ನೋ ಥರದ ಮಾತುಗಳು JDSನಿಂದ ಕೇಳ್ತಾ ಇದ್ರೆ, JDS ಅದರಲ್ಲೂ ಕುಮಾರಸ್ವಾಮಿ ಲೆಕ್ಕವನ್ನು ತಪ್ಪಿದ್ರು, ಹಾದಿಯನ್ನು ತಪ್ಪಿದ್ರು ಅನ್ನುವಂಥ ಮಾತುಗಳು ಮತ್ತೊಂದು ಕಡೆ ಕೇಳಿ ಬರ್ತಾ ಇದ್ದಾರೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ರೂ ಕೂಡ ಕುಮಾರಸ್ವಾಮಿ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಹಾದಾಸೆಯಿಂದ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅವರ ಹಿಂಬಾಲಕರು, ಅವರ ಪುತ್ರ ನಿಖಿಲ್ ಆದಿಯಾಗಿ ಹಲವಾರು ಹೇಳಿಕೆಗಳು, 2028ಕ್ಕೆ ಕುಮಾರಣ್ಣನೇ ಮುಖ್ಯಮಂತ್ರಿ ಅನ್ನುವಂಥ ಹೇಳಿಕೆಗಳು, ಈ ಹೇಳಿಕೆಗಳಿಂದ ಬಿಜೆಪಿಗೆ ಇರುಸು ಮುರುಸು ಉಂಟಾಗಿದ್ದಂತೂ ನಿಜ. JDS 113 ಸ್ಥಾನಗಳನ್ನು ಗೆದ್ದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದು ಕನಸಿನ. ಹೀಗಿದ್ದಾಗ ಯಾವುದಾದ್ರೂ ಒಂದು ಸಹಕಾರದಿಂದ ಮಾತ್ರ JDS ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ಹಾಗಾದರೆ ಯಾರು ಕೊಡಬೇಕು ಸಹಕಾರ? ಆಬ್ವಿಯಸ್ಲಿ ಬಿಜೆಪಿ ಕೊಡಬೇಕು. ಯಾಕಂದರೆ ಬಿಜೆಪಿ ಇವರ ಮಿತ್ರ ಪಕ್ಷ. ಮಿತ್ರ ಪಕ್ಷದ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡದೆ ಕುಮಾರಸ್ವಾಮಿ ಎಡವಟ್ಟು ಮಾಡಿಕೊಂಡ್ರ. ಹಾಗಾದರೆ ಯಡಿಯೂರಪ್ಪನವ್ರಿಗೂ ಕೂಡ ಕುಮಾರಸ್ವಾಮಿಯವರ ಜೊತೆಗೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಯಡಿಯೂರಪ್ಪನವರು ಅವಕಾಶ ಸಿಕ್ಕಾಗಲೆಲ್ಲ ಕುಮಾರಸ್ವಾಮಿ, ದೇವೇಗೌಡರು JDS ಅನ್ನ ಟೀಕೆ ಮಾಡ್ತಾನೆ ರಾಜಕಾರಣ ಮಾಡಿರೋರು. ಒಂದು ಕಡೆ ರೈತರ ಮಕ್ಕಳು ಅಂತ ಹೇಳಿ ಯಾರು ದೇವೇಗೌಡರು JDS ಪಾರ್ಟಿಯನ್ನು ಹೇಳಿದ್ರೆ, ಮತ್ತೊಂದು ಕಡೆ ರೈತ ನಾಯಕ ಅಂತ ಹೇಳಿಬಿಟ್ಟು ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಇವರಿಬ್ರು ರೈತ ಪರ ಹೋರಾಟದಿಂದ, ರೈತ ಪರ ಸಂಘಟನೆಯಿಂದ, ರೈತ ಪರ ಚಳುವಳಿಗಳಿಂದ ರಾಜಕಾರಣ ಮಾಡಿಕೊಂಡು ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದು ಅಧಿಕಾರದ ಗದ್ದುಗೆಯನ್ನು ಹಿಡಿದು ಉನ್ನತ ಮಟ್ಟದ ನಾಯಕರು ಅನ್ನೋ ಹಂತದವರೆಗೂ ಬೆಳೆದವರು ಇವರಿಬ್ರು ನಾಯಕರು, ದೇವೇಗೌಡರು, ಯಡಿಯೂರಪ್ಪ. ಆದರೆ ಇಬ್ಬರಿಗೂ ಕೂಡ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ. ದೇವೇಗೌಡರಿಗೂ ಕುಮಾರಸ್ವಾಮಿ, ಕುಮಾರಸ್ವಾಮಿ ನಂತರ ನಿಖಿಲ್, ಈ ರೀತಿ ಒಂದು ರೀತಿ ಕುಟುಂಬ ಪ್ರೇಮ ಇದ್ರೆ, ಯಡಿಯೂರಪ್ಪನವ್ರಿಗೂ ಒಂದು ಯಡಿಯೂರಪ್ಪ, ಅವ್ರ ನಂತರ ವಿಜಯೇಂದ್ರ, ಅದಾದ್ಮೇಲೆ ರಾಘವೇಂದ್ರ, ಈ ಥರದ ಒಂದು ರೀತಿ ಕುಟುಂಬ ಪ್ರೇಮ. ಇವರಿಬ್ರು ಕುಟುಂಬ ಪ್ರೇಮಕ್ಕೆ ಸಿಕ್ಕು ಬಿದ್ದಿದ್ದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯ ಉಪಯೋಗ ಸರಿಯಾಗಿ ಆಗ್ತಾ ಇಲ್ಲ. ಅದನ್ನು ಕಾಂಗ್ರೆಸ್ ಚೆನ್ನಾಗಿ ಬಳಸ್ಕೊಂಡು 135 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂತು. ಆದರೆ ಈಗಿರುವ ಪ್ರಶ್ನೆ, ಕುಮಾರಣ್ಣ ಲೆಕ್ಕ ತಪ್ಪಿದ್ಯಾಕೆ, ಯಡಿಯೂರಪ್ಪ ಉಲ್ಟಾ ಹೊಡೆದಿದ್ಯಾಕೆ? ಎಸ್ ವೀಕ್ಷಕ, ಕುಮಾರಣ್ಣ ಲೆಕ್ಕ ತಪ್ಪಲಿಕ್ಕೆ ಹಲವಾರು ಕಾರಣಗಳು. ಅದರಲ್ಲಿ ಪ್ರಮುಖವಾಗಿ 2028ಕ್ಕೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಮಹಾದಾಸೆ ಕುಮಾರಣ್ಣನವರಿಗೆ. ಆದರೆ ಯಡಿಯೂರಪ್ಪ ಉಲ್ಟಾ ಹೊಡೆದಿದ್ದು ಯಾಕೆ ಅಂದರೆ ಅದು ಅದೇ ಕಾರಣನೇ. 2028ಕ್ಕೆ ಕುಮಾರಣ್ಣನ ಯಾಕೆ CM ಮಾಡಬೇಕು? ನನ್ನ ಮಗನೇ CM ಮಾಡೋಣ. ಕುಮಾರಣ್ಣನ CM ಮಾಡಲಿಕ್ಕೆ ನಾನು ಯಾಕೆ ಖರ್ಚು ಮಾಡಿ ಓಡಾಡಿ ಗೆಲ್ಲಿಸ್ಬೇಕು ಬಿಜೆಪಿಯನ್ನು? JDS ಎಷ್ಟು ಗೆಲ್ಬೋದು? ಅಬ್ಬಬ್ಬಾ 30, 35. ಉಳಿದಿರೋ 70-80 ಸೀಟ್ಗಳನ್ನು ಯಾರು ಗೆಲ್ಲಿಸ್ಬೇಕು? ಬಿಜೆಪಿ ಗೆಲ್ಲಿಸ್ಬೇಕು. ಬಿಜೆಪಿ ಗೆಲ್ಲಿಸ್ಬೇಕಂದ್ರೆ ಯಾರು ಗೆಲ್ಲಿಸ್ಬೇಕು? ಯಡಿಯೂರಪ್ಪ ಗೆಲ್ಲಿಸ್ಬೇಕು. ಯಡಿಯೂರಪ್ಪನವ್ರಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಓಡಾಡಿ ಗೆಲ್ಲಿಸಿ ಕುಮಾರಣ್ಣನ ಯಾಕೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಇವರಿಬ್ಬರು ಕೂಡ ಒಂದೇ ಪಾಯಿಂಟ್ಗೋಸ್ಕರ ಇವರು ಲೆಕ್ಕ ತಪ್ಪಿದ್ರು, ಇವರು ಉಲ್ಟಾ ಹೊಡೆದ್ರು. ಆದರೆ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದರೆ ಈ ದೋಸ್ತಿ ತುಂಬ ದಿನ ಮುಂದುವರಿಯಲ್ಲ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ದೋಸ್ತಿಯನ್ನು ಗಟ್ಟಿಗೊಳಿಸೋಕೆ ಯಾರು ಬರ್ತಾರೆ ಹಾಗಾದರೆ? ಕೇಂದ್ರದ ನಾಯಕರು. BL ಸಂತೋಷ್ ಏನಾದರೂ ಕೆಲಸ ಮಾಡ್ತಾರಾ? ಅಮಿತ್ ಶಾ, ನರೇಂದ್ರ ಮೋದಿ ಏನಾದರೂ ಯಡಿಯೂರಪ್ಪನವ್ರಿಗೆ ಸೂಚನೆ ಕೊಡ್ತಾರಾ?
ಅಥವಾ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡರು ಸ್ವಲ್ಪ ಸಮಾಧಾನವಾಗಿರು ಅನ್ನೋ ಥರ ರಾಜಕೀಯ ಪ್ರಜ್ಞೆಯನ್ನು ಹೇಳ್ಕೊಡ್ತಾರ? ಕಾದ್ ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.